ಬ್ರಿಟಿಷ್ ವ್ಯಕ್ತಿಯೊಬ್ಬ ರಾಬರ್ಟ್ ಅನ್ನೋ ವ್ಯಕ್ತಿ ಒಂದು ಕುದುರೆ ಹಾಕ್ಕೊಂಡು ಒಂದು ಹಳ್ಳಿ ಕಡೆ ಹೋಗ್ತಿದ್ದಾಗ ಅವ್ರಿಗೆ ಒಬ್ಬ ಕುಂಬಾರ ವ್ಯಕ್ತಿ ಪರಿಚಯ ಆಗ್ತಾನೆ. ನೋಡಿಬಿಟ್ಟು ಏನಾಗಿದೆ ಅಂತ ನೋಡ್ತಿದ್ದಾಗ ಅವ್ರಿಗೆ ಮೂಗೇ ಇರೋದಿಲ್ಲ. ರಾಬರ್ಟ್ ಅನ್ನೋ ವ್ಯಕ್ತಿಗೆ ಕಂಪ್ಲೀಟ್ ಮೂಗೇ ಇರೋದಿಲ್ಲ. ಆಗ ಇವ್ರು ಕೇಳ್ತಾರೆ, ಏನಾಗಿದೆ ನಿಮ್ಮ ಮೂಗೇ ಇಲ್ವಲ್ಲ ನಿಮಗೆ ಅಂತ ಕೇಳಿದಾಗ ರಾಬರ್ಟ್ ಹೇಳ್ತಾರೆ, ಇಲ್ಲ ನಾನು ಎಲ್ಲೋ ಬಿದ್ದು ಈ ಥರ ಕಟ್ಟಾಗಿದೆ ಅಂತ ಹೇಳ್ತಾರೆ. ಆಗ ಇವರು ಕುಂಬಾರ ಹೇಳ್ತಾನೆ, ಇಲ್ಲ ನಿನಗೆ ಇದು ಕಟ್ಟಾಗಿರೋ ಥರ ಇಲ್ಲ, ಎಲ್ಲೋ ಯಾರೋ ನಿಮ್ಗೆ ಬೇಕಂತ ಅವಮಾನ ಮಾಡಿರೋ ಥರ ಇದೆ ಅಂತ ಹೇಳ್ತಾರೆ. ಆಗ ಮೂಗು ಕಿವಿ ಕಟ್ ಮಾಡಿದ್ರೆ ಅವಮಾನ ಮಾಡೋ ಥರನೇ ಇತ್ತು. ಆಗಿನ ಕಾಲದಲ್ಲಿ ಯಾರೋ ರಾಜವನೋ ಯಾರೋ ಒಬ್ಬರು ಅವ್ರಿಗೆ ಮೂಗು ಕಟ್ ಮಾಡಿ ಅವಮಾನ ಮಾಡಿರೋ ಅಂಥ ಸಿಚುವೇಶನ್ ನಡೆದಿತ್ತು. ಮತ್ತು ಓಕೆ ಗೊತ್ತಾಗೋಗಿದೆಯಲ್ವ ಅಂತ ಹೇಳಿಬಿಡ್ತಾರೆ. ಈ ಥರ ಹೌದು ನಾನು ಅವಮಾನ ಆಯಿತು, ನನಗೆ ಈ ಥರ ಕಟ್ ಮಾಡಿದ್ರು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇನ್ನು ರಿಟರ್ನ್ ಆಗಬೇಕು ಅನ್ನೋ ಟೈಮ್ಗೆ ಆ ಕುಂಬಾರ ಹೇಳ್ತಾನೆ, ನೀನು ಏನು ಹೀಗೆ ಹೋಗ್ತೀಯ ನೀನು ನಿಮ್ಮ ಕಡೆಗೆ ಅಂತ ಹೇಳ್ತಾರೆ. ಮತ್ತು ಇನ್ನೇನು ಮಾಡೋದು ಅಂತ ಹೇಳಿದ್ರೆ, ನಾನು ನಿನಗೆ ಮೂಗು ಮೆತ್ತಿಸ್ತೀನಿ, ನಿಮ್ಮ ಮೂಗು ನಿಮ್ಗೆ ಹೆಂಗಿತ್ತೋ ಅದೇ ಥರ ಮೂಗು ನಿಮಗೆ ಮುಖದಲ್ಲಿ ನಾನು ಸರ್ಜರಿ ಥರ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಇವ್ರಿಗೆ ಶಾಕ್ ಆಗುತ್ತೆ, ನಿಜನಾ ಅಂತ. ಹೌದು ಅಂತ ಹೇಳಿ ಅವ್ರು ಕರ್ಕೊಂಡೋಗಿ ಆ ಮೂಗು ಆರ್ಟಿಫಿಷಿಯಲ್ ಮೂಗು ಹೇಗಿದೆಯೋ ಆ್ಯಸ್ ಇಟ್ ಈಸ್ ಹಾಗೆ ಅವ್ರಿಗೆ ಸ್ಟಿಕ್ ಮಾಡಿಬಿಡ್ತಾರೆ. ಇದು ಡೈರೆಕ್ಟಾಗಿ ಅವರು ಪಾರ್ಲಿಮೆಂಟ್ಗೆ ಹೋಗಿ ಅವರಲ್ಲಿ ಕೇಳಿದಾಗ ಅವ್ರ ಆಫೀಸಲ್ಲಿ, ಇಲ್ಲಿ ಏನಾದರೂ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದೆಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಏನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ ಅಂದರೆ, ಈ ಮೂಗು ನಂದು ಒರಿಜಿನಲ್ ಮೂಗಲ್ಲ ಅಂತ ಹೇಳ್ತಾರೆ. ಅಲ್ಲಿರೋರು ಜನಗಳಿಗೆಲ್ಲ ತುಂಬ ಶಾಕ್ ಆಗಿಬಿಡುತ್ತೆ. ಹೌದು, ಇಂಡಿಯಾದಲ್ಲಿರುವಂಥ ಒಬ್ಬ ಕುಂಬಾರನೇ ನನಗೆ ಈ ಥರ ಸರ್ಜರಿ ಮಾಡಿದ್ದು, ಇದೊಂದು ಆರ್ಟಿಫಿಷಿಯಲ್ ನೋಸು, ಇದು ಒರಿಜಿನಲ್ ಅಲ್ಲ. ಈವನ್ ಆ ಸರ್ಜರಿ ಹೆಂಗಿತ್ತು ಅಂದರೆ, ಅವ್ರು ಸ್ಟಿಕ್ ಮಾಡಿರೋ ವಿಧಾನ ಎಲ್ಲೂ ನಿಮಗೆ ಮಾಡಿರೋ ಅಂಥ ಗ್ಯಾಪ್ ಸಹ ಕಾಣಿಸ್ತಾ ಇರಲ್ಲ. ಈವನ್ ಆ ಮಾರ್ಕ್ ಸಹ ಗೊತ್ತಾಗಲ್ಲ. ಎಕ್ಸಾಕ್ಟಾಗಿ ಹೇಗಿದೆಯೋ ಹಾಗೆ ಮಾಡ್ತಿದ್ರು. ಈವನ್ ಅವರೊಂದು ಮಾತು ಸಹ ಹೇಳಿದ್ರಂತೆ, ನನಗಿಂತ ಇಲ್ಲಿ ಈ ಚರ್ಮ ಸುಲಿಯೋ ವ್ಯಕ್ತಿಗಳು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರಂತೆ. ಅಂದರೆ ಚರ್ಮ ಸುಲಿಯೋ ಅಂಥ ವ್ಯಕ್ತಿ ಕಮ್ಮಿ ಕ್ಯಾಸ್ಟ್ಗೆ ಬರುತ್ತೆ ಅವರು. ಅಂಥವ್ರು ಒಳ್ಳೊಳ್ಳೆ ಸರ್ಜರೀಸ್ ಮಾಡೋ ವ್ಯಕ್ತಿಗಳು ನಮ್ಮ ಇಂಡಿಯಾದಲ್ಲಿ ಆಗಿದ್ದರು. ನಾವು ಆ ಥರ ಅಂತೀವಲ್ಲ, ಅಂಥವ್ರು ಒಳ್ಳೊಳ್ಳೆ ಸರ್ಜರಿಗಳೇ ಮಾಡ್ತಿದ್ರಂತೆ ಆಗಿನ ಕಾಲದಲ್ಲಿ. ನಮ್ಮ ವೈದ್ಯಕೀಯ ಶಿಕ್ಷಣ ಯಾವ ಥರ ಇತ್ತು ನೋಡಿ ಆಗಿನ ಕಾಲದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.